ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಬೆಸ್ಟ್ ಪಬ್ಲಿಕ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ 10 ಸೂಲಗಿತ್ತಿಯರಿಗೆ ಗೌರವ ಸನ್ಮಾನ ಸಮಾರಂಭ. ಮಸ್ಕಿ ತಾಲೂಕಿನ ಹಾಲಪುರದ ದಿ ಬೆಸ್ಟ್ ಪಬ್ಲಿಕ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಸಮಾರಂಭವನ್ನು ಜಂಗಮರಹಳ್ಳಿ ಪರಮಪೂಜ್ಯ ಶ್ರೀ ದಂಡಗುಂಡಪ್ಪ ತಾತ ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮ ಕುರಿತು ವೆಂಕೋಬ ಪ್ರಾಚಾರ್ಯರು, ಮಂಜುನಾಥ ಮುಖ್ಯ ಗುರುಗಳು ಮಾತನಾಡಿದರು. ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಶ್ರೀಮತಿ ಸುಜಾತ ಕಟ್ಟಿ ಹಿರಿಯ ಶಿಕ್ಷಕಿ, ಕರ್ನಾಟಕ ಜಾನಪದ ಅಕಾಡೆಮಿಯಿಂದ ಪ್ರಶಸ್ತಿ ಪುರಸ್ಕೃತರಾದ ಯಲ್ಲಮ್ಮ ಜಿನ್ನಾಪುರ ಹಾಗೂ 2ನೇ ದಾದಿಯರು ಎಂದೇ ಹೆಸರಾದ ಸುತ್ತಮುತ್ತಲಿನ ಹಳ್ಳಿಗಳ 10 ಸೂಲಗಿತ್ತಿಯರನ್ನ ಪಾಲಕ ಪ್ರತಿನಿಧಿಯಾಗಿ ಶಾಲೆಯ ವಿದ್ಯಾರ್ಥಿಗಳು ತಾಯಂದಿರನ್ನ ವೇದಿಕೆ ಮೇಲೆ ಕರೆಸಿ ಸತ್ಕರಿಸಿ ಗೌರವಿಸಿದ್ದು ವೇದಿಕೆಗೆ ದೊಡ್ಡ ಕಳೆ ಬಂದಂತಾಯಿತು ಎಂದು ಅನೇಕರು ಖುಷಿ ಹಂಚಿಕೊಂಡು ಇದೊಂದು ಅಸ್ಮರಣೀಯ ಸಂದರ್ಭ ಎಂದು ಅನೇಕ ತಾಯಂದಿರು ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಗದ್ಯಪ್ಪ ಬಿ, ಉಪಾಧ್ಯಕ್ಷ ಕೆ ಶೇಖರಪ್ಪ, ಕಾರ್ಯದರ್ಶಿ ಸಿದ್ದು ಬಿ, ಅತಿಥಿಗಳಾಗಿ ಕರಿಯಪ್ಪ ಹಿರೇಕುರುಬರ, ರವಿಕುಮಾರ್ ರಾಮಲಧಿನ್ನಿ, ಬಸವರಾಜ್ ಜಂಗಮರಹಳ್ಳಿ, ಸುಭಾಷ್ ಸಿಂಗ್ ಮುಖ್ಯ ಗುರುಗಳು, ಮಂಜುನಾಥ ಸ್ವಾಮಿ ಅನ್ವರಿ, ಮಲ್ಲಣ್ಣ ರಾವಣಕಿ, ಶಿವಣ್ಣ ಬೆಂಡೋಣಿ, ಚೌಡಪ್ಪ ಮಾಜಿ ಅಧ್ಯಕ್ಷರು, ಪಂಪಣ್ಣ ಜಂಗಮರಹಳ್ಳಿ, ಬಾಲಸ್ವಾಮಿ ಜಿನ್ನಾಪುರ, ಶಾಲಾ ಮುಖ್ಯ ಗುರುಗಳು ರವಿಕುಮಾರ್, ಕುಮಾರ್ ಮಸ್ಕಿ, ದೇವೇಂದ್ರ ಕುಮಾರ್, ಕೃಷ್ಣಕುಮಾರ್, ಕುಪ್ಪಣ್ಣ ಹಾಗೂ ಶಿಕ್ಷಕರು ಇದ್ದರು. ನಂತರ ಪುಟ್ಟ ಪುಟಾಣಿ ಮಕ್ಕಳಿಂದ ಮನ ತಣಿಸುವ, ಮನಸ್ಸು ಶುಭ್ರಗೊಳಿಸುವ ನೃತ್ಯ, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದು ಪೋಷಕರು ಸಾಕ್ಷಿಯಾದರು. ಬೆಳೆಸ್ತಾ ಇದ್ದಾರೆ. ಇದಕ್ಕ ಸಾಕ್ಷಿ ಏನಪ್ಪಾ ಅಂತಂದ್ರೆ ಸುಗ್ಗಿ ಹಬ್ಬ ಅಂತೇಳಿ ಮಾಡಿದ್ರು, ಆಮೇಲೆ ಪರಿಸರ ದಿನ ಇರ್ಬೋದು, ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಈ ಶಾಲೆ ಅತ್ಯುತ್ತಮವಾದಂತಹ ಶಾಲೆ ಇದು. ಯಾಕಂದ್ರೆ ಶಾಲೆ ನಡೆಸೋದಂದ್ರೆ ಅಷ್ಟು ಸಾಮಾನ್ಯವಾದಂತ ಕೆಲಸ ಅಲ್ಲ. ಅದರಲ್ಲಿ ಇಂಥ ಶಾಲೆಗಳಿಗೆ ಸರ್ಕಾರದಿಂದ ಯಾವುದೇ ಒಂದು ನಯ ಪೈಸಾ ಅನುದಾನ ಬರಲಿಲ್ಲ. ಅದನ್ನ ಆದರೂ ಕೂಡ ಸುಮಾರು 700 ವಿದ್ಯಾರ್ಥಿಗಳು ಅದರಂದ್ರೆ ಅದು ನಡೆಸಲೇಬೇಕು. ಯಾಕಂದ್ರೆ ನಿಜವಾದಂತ ಬೆಸ್ಟ್ ಶಾಲೆ. ಯಾಕಂದ್ರೆ ನಾವು SSLC ಫಲಿತಾಂಶವನ್ನು ನೋಡಿದಾಗ ಈಗ ವಿದ್ಯಾರ್ಥಿಗೆ ಸನ್ಮಾನ ಮಾಡಿದ್ರು. ಎಷ್ಟು ಅಂದ್ರೆ 95% ಅಂಕಗಳನ್ನು ಪಡೆದು SSLCಯಲ್ಲಿ ಒಳ್ಳೆಯ ಫಲಿತಾಂಶವನ್ನ ಪಡೆದಿದ್ದಾರೆ. ಇನ್ನೂ ಹೇಳಬೇಕಂದ್ರೆ ಬಹಳಷ್ಟು ಆ ಸಂಸ್ಥೆಯನ್ನ ಕಟ್ಟಿಪಡಿಸುವ ನಿಟ್ಟಿನಲ್ಲಿ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಆಡಳಿತ ಮಂಡಳಿಯವರು ನಿರಂತರವಾಗಿ ತಮ್ಮದೇ ಇರತಕ್ಕಂಥ ಒಂದು ನಿಸ್ವಾರ್ಥ ಸೇವೆಯ ಒಂದು ಸಾಮಾಜಿಕ ಸೇವೆ ಮಾಡಿದಾಗ ಮಾತ್ರ ಇಂಥ ಒಂದು ಶಿಕ್ಷಣ ಸಂಸ್ಥೆ ಬೆಳೆದಲಿಕ್ಕೆ ಸಾಧ್ಯತೆ ಇದೆ. ಅಂತ ಒಂದು ಪ್ರಯತ್ನವನ್ನ ಈ ಭಾಗದಲ್ಲಿ ಮಾಡುವ ಮುಖಾಂತರ ಗದ್ದೆವಾಗಿರ್ಬೋದು, ಅವರ ಪ್ರೀತಿಯ ಸುಖವಾಗಿರ್ತಕ್ಕಂಥ ಸಿದ್ಧಾಂತ ಅವರಾಗಿರ್ಬೋದು, ಅವರ ಒಂದು ಪರಿಶ್ರಮದಿಂದ ಇವತ್ತು ಈ ಒಂದು ಸಂಸ್ಥೆ ಇವತ್ತು ಈ ಒಂದು ಬೆಳೆದಲಿಕ್ಕೆ ಸಾಧ್ಯತೆ ಇದೆ. ಅವರಲ್ಲಿ ಒಂದು ಗೌರವ, ಅವರಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ
ಕಳ್ಕೊಳ್ಳೋಕೆ ನನ್ನ ಕೈಲಿ ಆಗಕ್ಕಿಲ್ಲ ಕಣೆ. ನಿನ್ನಂತವಳೆ ನೀನು ಕಟ್ತೀಯನೇ ಅಮ್ಮ ಅಂದೆ. ಅಂತ ಚಿಂತಿಲ್ಲ ಮಗ, ನನ್ನಂತವಳೆ ಕಟ್ತೀನಿ. ಜೊತೆ ನಾನು ನಿನ್ನ ಮಗ ಇದ್ದೀನಿ, ನಿಮಗೆ ನೋಡ್ಕೊಂತೀನಿ ನಿಮಗೆ ನನ್ನಮ್ಮ. ಮಂಗಳಮುಖಿಯರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಸಮಾಜದಲ್ಲಿ ಅವರು ಕೂಡ ನೆಮ್ಮದಿಯಿಂದ ಬಾಳಬೇಕು ಅಂತ ಒಂದು ಉದ್ದೇಶದಿಂದ ಅವರಿಗೂ ಕೂಡ ಸನ್ಮಾನ ಮಾಡಿದ್ರು. ಈ ವರ್ಷವೂ ಕೂಡ ವಿಶೇಷ